ದುಸ್ಥಿತಿಗೆ ತಲುಪಿದ ಶಾಲೆಯಲ್ಲಿಯೇ ತರಗತಿಗಳನ್ನು ನಡೆಸಬೇಕಿದ್ದು ಶಿಕ್ಷಕರು ಮಕ್ಕಳು ಪರದಾಡುವಂತಾಗಿದೆ. ಶಾಲಾ ಕೊಠಡಿ ಕುಸಿಯುವ ಭೀತಿಯಿಂದ ಶಾಲೆಯ ಹೊರಗೆ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದ್ದು ಶಾಲೆಯ ಸುತ್ತ ಗಿಡ ಗಂಟಿ ಬೆಳೆದು ಓಡಾಡಲು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆ ಇಂತಹ ದುಸ್ಥಿತಿಗೆ ತಲುಪಿರುವ ಕಾರಣ ಇಲ್ಲಿನ ಮಕ್ಕಳ ಸಂಖ್ಯೆ 9ಕ್ಕೆ ಕುಸಿದಿದೆ. 1ರಿಂದ 5ನೇ ತರಗತಿವರೆಗೂ 9 ಮಕ್ಕಳು ಮಾತ್ರ ವ್ಯಾಸಂಗ ಮಾಡುತ್ತಿದ್ದು ಅವರು ಜೀವಭಯದಲ್ಲಿಯೇ ಕಲಿಯುವಂತಾಗಿದೆ. ಪರ್ಯಾಯ ಕಟ್ಟಡ ಇಲ್ಲದೆ ಬಡ ಮಕ್ಕಳು ಹದಗೆಟ್ಟ ಶಾಲೆಯಲ್ಲಿ ಕಲಿಕೆ ಮುಂದುವರಿಸಿದ್ದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮುಂದಾಗದೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಹಲವು ಬಾರಿ ಕಟ್ಟಡ ಬದಲಾವಣೆಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎತ್ತಿನೊಡೆಯಪುರ ಗ್ರಾಮದ ಸರ್ಕಾರಿ ಶಾಲೆ ಇದಾಗಿದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಶಾಲೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಪೋಷಕರು ಕೋರಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.